ಸೂರ್ಯಕಾಂತ ವರ್ಸಸ್ ಚಂದ್ರಕಾಂತ. ಒಂದು ದಿನ ಸೂರ್ಯಕಾಂತ ಹಾಲ್ನಲ್ಲಿ ಕುಳಿತುಕೊಂಡು ಕ್ಯಾಲೆಂಡರ್ ತಿರುಗಿಸ್ತಾ ಇದ್ದಾಳೆ. ಆಗ ಅಲ್ಲಿಗೆ ಬಂದ ಚಂದ್ರಕಾಂತ ಅತ್ತೆಯನ್ನ ನೋಡಿ, ಏನಿದು ಅತ್ತೆ ಬೆಳಿಗ್ಗೆನೆ ಕ್ಯಾಲೆಂಡರ್ ಹಿಡ್ಕೊಂಡು ಕೂತಿದಾರಲ್ಲ, ಏನಿರಬಹುದಪ್ಪ? ಓಹೋ, ಇವಳು ಯಾಕೆ ಮಾಡ್ತಾಳೆ, ಏನ್ ಮಾಡ್ತಾಳೆ, ಹೇಗ್ ಮಾಡ್ತಾಳೆ ಅಂತ ಊಹಿಸ್ಕೊಂಡು ಹೇಳೋದು ತುಂಬಾ ಕಷ್ಟ. ನಂಗ್ಯಾಕ್ ತಲೆನೋವು, ಹೋಗಿ ಸುಮ್ನೆ ಅವರನ್ನೇ ಕೇಳಿದ್ರ ಆಯ್ತಲ್ವಾ? ಹೇಳಿದ್ರೆ ಹೇಳ್ತಾರೆ, ಇಲ್ದಿದ್ರೆ ಇಲ್ಲ ಎಂದುಕೊಂಡು 2 ಹೆಜ್ಜೆ ಮುಂದಕ್ಕೆ ಹೋಗಿ, ಅತ್ತೆ ಏನ್ ಮಾಡ್ತಿದ್ದೀರಾ? ಕಾಣಿಸಲ್ವೇನೆ, ಕ್ಯಾಲೆಂಡರ್ ನೋಡ್ತಾ ಇದ್ದೀನಿ. ಅಯ್ಯಪ್ಪ, ಯಾಕೋ ತುಂಬಾ ಕೋಪದಲ್ಲಿದ್ದಾರೆ ಎಂದು ಮನಸ್ಸಿನಲ್ಲಿ ಅನ್ಕೊಂಡು ಮೇಲೆ ಸುಮ್ನೆ ನಗ್ತಾ, ಅದೇ ಅತ್ತೆ, ಕ್ಯಾಲೆಂಡರ್ ಅಲ್ಲಿ ಏನ್ ನೋಡ್ತಿದ್ದೀರಿ ಅಂತ ಕೇಳ್ತಿದ್ದೀನಿ. ಕ್ರಿಸ್ಮಸ್ ಯಾವಾಗಿದೆ ಅಂತ ನೋಡ್ತಿದ್ದೀನಿ. ಕ್ರಿಸ್ಮಸ್ ಅದನ್ನ ನಾವ್ ಯಾವತ್ತೂ ಸೆಲೆಬ್ರೇಟ್ ಮಾಡೋಲ್ಲ ಅಲ್ವಾ? ಯಾಕೆ ಮರ್ತೋದ್ಯೇನೋ? ನಾನು ಕ್ರಿಸ್ಮಸ್ ದಿನ ಸಾಂಟಾ ವೇಷ ಹಾಕೊಂಡು ಊರಲ್ಲಿರೋ ಬಡ ಮಕ್ಕಳಿಗೆಲ್ಲ ಗಿಫ್ಟ್ ಕೊಟ್ಟು ಬರ್ತೀನಿ ಅನ್ನೋದನ್ನ. ಓ ಹೌದು ಅತ್ತೆ, ನಂಗ್ ಮರ್ತೇ ಹೋಗಿತ್ತು. ಈ ವರ್ಷನೂ ಕೊಡ್ತಾ ಇದ್ದೀರಾ? ಪ್ರತಿ ವರ್ಷ ಕೊಡ್ತೀನಿ. ಹೋಗು, ನಂಗೆ ಕಾಫಿ ತಗೊಂಡ್ ಬಾ ಎಂದು ಹೇಳಿ ಅವಳನ್ನ ಅಲ್ಲಿಂದ ಕಳುಹಿಸಿ ಕ್ಯಾಲೆಂಡರ್ ತಿರುಗಿಸ್ತಾ ಇದ್ದಾಳೆ. ಚಂದ್ರಕಾಂತ ಅಲ್ಲಿಂದ ಅಡುಗೆ ಮನೆಗೆ ಬಂದು, ಸಾಂಟಾ ವೇಷ ಹಾಕೊಂಡು ಪ್ರತಿ ವರ್ಷ ಊರಲ್ಲಿರೋ ಮಕ್ಕಳಿಗೆಲ್ಲ ಗಿಫ್ಟ್ ಕೊಟ್ಟು ಬರ್ತಾರಲ್ಲ, ಆ ಗಿಫ್ಟ್ಗಳನ್ನೆಲ್ಲ ಎಲ್ಲಿಂದ ತರ್ತಾರೆ? ಯಾವತ್ತೂ ಕೊಂಡ್ಕೊಂಡು ಬಂದಿರೋದನ್ನಂತೂ ನಾನು ನೋಡಿಲ್ಲ. ಹಾಗಾದ್ರೆ ಎಲ್ಲಿಂದ ತರ್ತಾರೆ? ಈ ಸೀಕ್ರೆಟ್ ಏನೋ ನಾನು ತಿಳ್ಕೊಳ್ಳೇಬೇಕು ಎಂದುಕೊಳ್ಳುತ್ತಿದ್ದಾಳೆ. ಹೀಗೆ ಬೆಳಿಗ್ಗೆ ಎದ್ದಂದಿನಿಂದ ರಾತ್ರಿ ಮಲಗುವವರೆಗೆ ಚಂದ್ರಕಾಂತ ಸೂರ್ಯಕಾಂತ ಎಲ್ಲಿಗೆ ಹೋಗ್ತಾಳೆ, ಏನ್ ಮಾಡ್ತಾಳೆ ಅನ್ನೋದನ್ನ ಗಮನಿಸ್ತಾ ಇದ್ದಾಳೆ. ಹೀಗೆ ನಾಳೆ ಕ್ರಿಸ್ಮಸ್ ಅನ್ನುವಾಗ ಸೂರ್ಯಕಾಂತ ತನ್ನ ರೂಮಿಗೆ ಹೋಗಿ ಮಂಚದ ಕೆಳಗಿರುವ ಒಂದು ಬ್ಯಾಗ್ ಅನ್ನ ಹೊರಗೆ ತೆಗಿತಾಳೆ. ಬಾಗಿಲ ಹಿಂದೆ ನಿಂತು ಎಲ್ಲವನ್ನೂ ನೋಡ್ತಾ ಇರೋ ಚಂದ್ರಕಾಂತ ಇದನ್ನ ಗಮನಿಸ್ತಾ ಇದ್ದಾಳೆ. ಸೂರ್ಯಕಾಂತ ಆ ಬ್ಯಾಗ್ನಿಂದ ತನಗೆ ಬೇಕಾದದ್ದನ್ನೆಲ್ಲ ತೆಗೆದುಕೊಂಡು ಮತ್ತೆ ಆ ಬ್ಯಾಗ್ ಅನ್ನ ಮಂಚದ ಕೆಳಗೆ ಇಡ್ತಾಳೆ. ನಂಗೆ ಈಗ ಅರ್ಥ ಆಯ್ತು, ನಮ್ಮತ್ತೆ ಈ ಮ್ಯಾಜಿಕಲ್ ಬ್ಯಾಗ್ನಿಂದ ತನಗೆ ಬೇಕಾಗಿರೋ ಎಲ್ಲ ವಸ್ತುಗಳನ್ನ ತಗೊಂಡು ಮಕ್ಕಳಿಗೆ ಹಂಚಿ ಬರ್ತಾಳೆ ಅಂತಾಯ್ತು. ಅಂತ ದೊಡ್ಡ ಮ್ಯಾಜಿಕಲ್ ಬ್ಯಾಗ್ ಮನೇಲಿರುವಾಗ ತನಗೆ ಬೇಕಾಗಿದ್ದನ್ನೆಲ್ಲ ತಗೋಬಹುದಲ್ವಾ? ಹೀಗೆ ಹಬ್ಬ ಬಂದ್ ಕೂಡ್ಲೆ ಬೇರೆಯವ್ರಿಗೆಲ್ಲ ಹಂಚಿದ್ರೆ ಏನ್ ಸಿಕ್ಕತ್ತೆ ಇವರಿಗೆ? ಅದೇ ಆ ಬ್ಯಾಗ್ ನನ್ನ ಹತ್ರ ಇದ್ದಿದ್ರೆ ಎಂದುಕೊಳ್ಳುತ್ತಾ, ಇದ್ದಿದ್ರೆ ಏನ್ ಬಂತು, ಯಾವತ್ತೂ ಒಂದಿನ ಟೈಮ್ ನೋಡ್ಕೊಂಡು ನಮ್ಮತ್ತೆಯಿಂದ ಆ ಬ್ಯಾಗ್ ಅನ್ನ ಎಗರಿಸ್ಬಿಟ್ರೆ ಆಯ್ತಲ್ವಾ? ಆಗ ಅದು ನಂಗೆ ಸ್ವಂತ ಆಗತ್ತೆ. ಹಾ, ಅದೇ ಕೆಲಸ ಮಾಡ್ತೀನಿ ಎಂದುಕೊಳ್ಳುತ್ತಾ ಅಲ್ಲಿಂದ ಹೊರಟು ಹೋಗ್ತಾಳೆ. ಕ್ರಿಸ್ಮಸ್ ದಿನ ಬಂದೇ ಬಿಡ್ತು. ಸೂರ್ಯಕಾಂತ ಸಾಂಟಾ ಗೆಟಪ್ ಹಾಕಿಕೊಂಡು ರಸ್ತೆ ಮೇಲೆ ನಡೆದುಕೊಂಡು ಹೋಗ್ತಿದ್ದಾಳೆ. ಅವಳು ಹಾಗೆ ಹೋಗ್ತಿರಬೇಕಾದ್ರೆ ಚಂದ್ರಕಾಂತ ಕೂಡ ಅತ್ತೆ ಬಳಿ ಇದ್ದ ಮ್ಯಾಜಿಕಲ್ ಬ್ಯಾಗ್ ತರಹದ್ದೇ ಇನ್ನೊಂದು ಬ್ಯಾಗ್ ಅನ್ನ ಹಿಡಿದುಕೊಂಡು ಅವಳಿಗೆ ಎದುರಿಗೆ ಬರುತ್ತಾಳೆ. ಹಾಗೆ ಬಂದು ಸೂರ್ಯಕಾಂತಳಿಗೆ ಬ್ಯಾಗ್ ಕುಡಿತಾಳೆ. 2 ಬ್ಯಾಗು ಕೆಳಕ್ಕೆ ಬಿದ್ದು ಹೋಗುತ್ತವೆ. ಸಾರಿ ಅಂತ ಹೇಳಿ ಕೆಳಗೆ ಬಿದ್ದಿರೋ ಬ್ಯಾಗ್ ಅನ್ನ ಎತ್ತಿ ತಾನು ತಂದಿರುವ ಬ್ಯಾಗ್ ಅನ್ನ ಸೂರ್ಯಕಾಂತಳಿಗೆ ಕೊಟ್ಟು ಮ್ಯಾಜಿಕಲ್ ಬ್ಯಾಗ್ ಅನ್ನ ತಾನು ತಗೋತಾಳೆ. ಪರವಾಗಿಲ್ಲ ಬಿಡಿ ಎಂದು ಹೇಳುತ್ತಾ ಅವಳು ಕೊಟ್ಟ ಬ್ಯಾಗ್ ಅನ್ನ ತೆಗೆದುಕೊಂಡು ಮುಂದಕ್ಕೆ ಸಾಗುತ್ತಾಳೆ. ಸೂರ್ಯಕಾಂತ ಬಡ ಮಕ್ಕಳಿಗೆ ಗಿಫ್ಟ್ಗಳನ್ನ ಕೊಡೋಣ ಅಂತ ತನ್ನ ಬ್ಯಾಗಿಗೆ ಕೈಯನ್ನ ಹಾಕಿ ಹೊರಗೆ ತೆಗಿತಾಳೆ. ಆದ್ರೆ ಅದರಿಂದ ಏನೂ ಬರೋಲ್ಲ. ಏನಪ್ಪ ಇದು, ಏನು ಬರ್ತಾ ಇಲ್ಲ ಎಂದುಕೊಳ್ಳುತ್ತಾ ಮತ್ತೆ ಬ್ಯಾಗ್ನೊಳಗೆ ಕೈ ಹಾಕ್ತಾಳೆ. ಈ ಸಾರಿ ಕೂಡ ಏನೂ ಬರೋಲ್ಲ. ಇದರಿಂದ ಸೂರ್ಯಕಾಂತ ಏನ್ ನಡೀತು ಅಂತ ಊಹಿಸಿಕೊಂಡು, ಈಗಷ್ಟೇ ಸಾಂಟಾ ನನ್ಗೆ ಡಿಕ್ಕಿ ಹೊಡೆದಾಗ ಬಹುಶಃ ಬ್ಯಾಗ್ಗಳು ಬದಲಾಗಿದೆ ಅಂತ ಅನ್ಸುತ್ತೆ. ಈಗೇನ್ ಮಾಡೋದು? ಆ ಸಾಂಟಾನನ್ನ ಎಲ್ಲಿ ಅಂತ ಹುಡ್ಕೋದು? ಚಂದ್ರಕಾಂತ ಮಾತ್ರ ಸಂತೋಷ ಪಡ್ತಾ ಇದ್ದಾಳೆ. ಹುಚ್ಚೆ ಅತ್ತೆ, ನಿಜವಾಗ್ಲೂ ನನ್ನನ್ನು ಗುರ್ತಿಸ್ಲಿಲ್ಲ. ಈಗ ಈ ಬ್ಯಾಗ್ ನಂದೇ, ಇದರಿಂದ ನನಗೇನೇನ್ ಬೇಕೋ ಅದೆಲ್ಲವನ್ನ ತಗೊಂತೀನಿ ಎಂದುಕೊಳ್ಳುತ್ತಿದ್ದಾಳೆ. ಹೀಗೆ ಆ ಬ್ಯಾಗ್ನಿಂದ ತನಗೆ ಬೇಕಾದದ್ದನ್ನೆಲ್ಲವನ್ನ ತೆಗೆದುಕೊಂಡು ಎಂಜಾಯ್ ಮಾಡ್ತಾ ಇದ್ದಾಳೆ. ಎಲ್ಲರಿಗೂ ತೋರಿಸಿಕೊಂಡು ಬೀಗ್ತಾ ಇದ್ದಾಳೆ. ಹೀಗೆ ಒಂದು ದಿನ
ಮ್ಯಾಜಿಕಲ್ ಬ್ಯಾಗ್ನಿಂದ ತೆಗೆದಂತಹ ವಸ್ತುಗಳೆಲ್ಲವನ್ನ ನೋಡಿದ ಸೂರ್ಯಕಾಂತ ಏನಿವೆಲ್ಲ ಇಷ್ಟೊಂದು ವೆರೈಟಿ ಗಿಫ್ಟಾ ಎಂದು ಸ್ವಲ್ಪ ಹೊತ್ತು ಆಲೋಚಿಸಿ ನೋಡ್ತಾ ಇದ್ರೆ ಈ ಮ್ಯಾಜಿಕಲ್ ಬ್ಯಾಗ್ ಅನ್ನ ನನ್ ಸೊಸೆನೆ ಹೊಡ್ಕೊಂಡಿರೋ ಹಾಗಿದೆ. ಒಂದ್ಸಾರಿ ಅವಳ ಮನೇಲಿ ಇದ್ದಾಳ ಏನೋ ಅಂತ ನೋಡೋಣ. ತನ್ನ ಬಳಿ ಇರುವಂತಹ ಮ್ಯಾಜಿಕಲ್ ಗ್ಲೋಬ್ ಸಹಾಯದಿಂದ ಆ ಬ್ಯಾಗ್ ಮನೆಯಲ್ಲೇ ಇದೆ ಅನ್ನೋದನ್ನ ಅರ್ಥ ಮಾಡ್ಕೋತಾಳೆ. ಒಬ್ಬಪ್ಪ ನನ್ನ ಸೊಸೆಯೇ ಶಾಂತ ವೇಷದಲ್ಲಿ ಬಂದ್ಬಿಟ್ಟು ಮ್ಯಾಜಿಕಲ್ ಬ್ಯಾಗ್ ಅನ್ನೇ ಕಳ್ತನ ಮಾಡ್ತೀಯಾ? ಮಾಡ್ತೀನಿ ಇರು ನಿಂಗೆ. ಆ ಮ್ಯಾಜಿಕಲ್ ಬ್ಯಾಗ್ ಥರಾನೇ ಇರುವಂತ ಇನ್ನೊಂದು ಬ್ಯಾಗ್ ಅನ್ನ ತೆಗೆದುಕೊಂಡು ಬರ್ತಾಳೆ. ಮ್ಯಾಜಿಕಲ್ ಬ್ಯಾಗ್ ಕದ್ದು ನಿನಗೆ ಬೇಕಾಗದ್ದನ್ನೆಲ್ಲ ತಗೊಂತ ಇದೀಯಲ್ವಾ, ಈಗ ತಗೊಳ್ಳೆ, ನಾನು ನೋಡ್ತೀನಿ ಹೇಗ್ ತಗೋತೀಯಾ ಅಂತ. ಮ್ಯಾಜಿಕಲ್ ಬ್ಯಾಗ್ ಇರೋ ಜಾಗಕ್ಕೆ ಅದೇ ತರಹದ ಮತ್ತೊಂದು ಬ್ಯಾಗ್ ಅನ್ನ ಇಟ್ಟು ಅಲ್ಲಿಂದ ಹೋಗುತ್ತಾಳೆ. ಅವಳು ಹೊರಟು ಹೋದ ಮೇಲೆ ಸ್ವಲ್ಪ ಹೊತ್ತಿಗೆ ಚಂದ್ರಕಾಂತ ಬ್ಯಾಗ್ ಬಳಿ ಬಂದು, ಈ ಬ್ಯಾಗು ನನ್ನ ಹತ್ರ ಬಂದವಾಗಿಂದ ನನಗ್ ಬೇಕಾಗುತ್ತನ್ನೆಲ್ಲ ಪಡ್ಕೋತಾ ಇದ್ದೀನಿ. ನಿಜವಾಗ್ಲೂ ಈ ಬ್ಯಾಗ್ ತುಂಬಾ ಮಹಿಮೆ ಇರೋಂಥದ್ದು. ಇವತ್ತು ಏನ್ ತಗೊಳ್ಳೋದು? ಇವತ್ತು ಮುತ್ತಿನ ಹಾರ ತೆಗೆದುಕೊಳ್ಳೋಣ. ಮನಸ್ಸಿನಲ್ಲೇ ಆಲೋಚನೆ ಮಾಡಿ ಬ್ಯಾಗ್ ಒಳಗೆ ಕೈ ಇಡ್ತಾಳೆ. ಅವಳ ಕೈಗೆ ಏನೋ ಸ್ಪರ್ಶವಾಗುತ್ತೆ. ನನ್ ಮುತ್ತಿನ ಹಾರ ಸಿಕ್ಬಿಡ್ತು ಎಂದುಕೊಳ್ಳುತ್ತಾ ಮೆಲ್ಲಗೆ ಬ್ಯಾಗ್ ಒಳಗಡೆಯಿಂದ ಕೈಯನ್ನ ಹೊರಗೆ ತೆಗೆದು ನೋಡ್ತಾಳೆ. ಅವಳ ಕೈಯಲ್ಲಿರೋದು ಮುತ್ತಿನ ಹಾರ ಅಲ್ಲ, ಹಾವು. ಆ ಹಾವನ್ನ ನೋಡಿದ ಕೂಡಲೇ ಚಂದ್ರಕಾಂತ ಪ್ರಾಣವೇ ಹೋದಂತೆ ಸ್ತಬ್ಧವಾಗಿ ಬಿಡ್ತಾಳೆ. ಹಾವು ಅಂತ ಗಟ್ಟಿಯಾಗಿ ಅರ್ಚೋಕು ಆಗದೆ ಎನ್ನುತ್ತಿದ್ದಾಳೆ. ಅವಳು ಹಾಗೆ ಭಯದಿಂದ ನಡುಗ್ತಾ ಇರಬೇಕಾದ್ರೆ ಸೂರ್ಯಕಾಂತ ಬಂದು, ಏನಾಯ್ತೆ ಎಂದು ಕೈಯಲ್ಲಿರುವ ಹಾವನ್ನು ನೋಡಿ, ಅಬ್ಬಾ ಎಂಥ ಧೈರ್ಯ ಕಣೆ ನಿನಗೆ, ಕೈಯಲ್ಲಿ ಹಾವು ಹಿಡ್ಕೊಂಡು ಕೂತಿದೀಯಾ, ನಿಜಕ್ಕೂ ನೀನು ಗ್ರೇಟ್ ಕಣೆ. ಚಂದ್ರಕಾಂತ ತಲೆಯನ್ನ ಹಾವಿಗೆ ನೇರವಾಗಿ ಇಟ್ಟು ಕಣ್ಣನ್ನ ಮಾತ್ರ ಅತ್ತೆ ಕಡೆಗೆ ತಿರುಗಿಸಿ, ಅತ್ತೆ, ಹಾವ ಹಗ್ಗನ ಇದನ್ನ ನೋಡಿದಾಗಿನಿಂದ ಬಾಯಲ್ಲಿ ಮಾತೇ ಬರ್ತಾ ಇಲ್ಲ ಅತ್ತೆ. ಹೌದಾ, ನೀನೇನೋ ತುಂಬಾ ಧೈರ್ಯವಂತೆ ಅಂತ ಅನ್ಕೊಂಡೆ ನಾನು. ಅದಿರ್ಲಿ, ಹಾವೆಲ್ಲಿಂದ ಬಂತೆ? ಅದನ್ನ ನೀನ್ ಯಾಕೆ ಹಿಡ್ಕೊಂಡಿದೀಯಾ? ಚಂದ್ರಕಾಂತ ಸ್ವಲ್ಪ ಗಲಿಬಿಲಿಗೊಂಡು, ಅತ್ತೆ, ಅದು ಅದು ಈ ಬ್ಯಾಗ್ ನಿಂದ ತೆಗೆದೆ. ಆ ಬ್ಯಾಗ್ ಯಾವುದೇ? ಅದು ಈ ಬ್ಯಾಗು ಎಂದು ಆರಂಭದಿಂದ ನಡೆದಿದ್ದೆಲ್ಲವನ್ನ ಹೇಳ್ತಾಳೆ. ಎಲ್ಲವನ್ನೂ ಕೇಳಿದ ಸೂರ್ಯಕಾಂತ ಮೆಲ್ಲಗೆ ನಗುತ್ತಾ, ಏನೇ ನೀನು ನನ್ನ ಬ್ಯಾಗ್ ಕದ್ಬಿಟ್ಟು ನಿನಗೆ ಬೇಕಾದ್ದೆಲ್ಲವನ್ನ ಆ ಬ್ಯಾಗಿಂದ ತಗೊಂಡು ಎಂಜಾಯ್ ಮಾಡ್ತಿದೀಯಾ ಅನ್ನೋ ವಿಷಯ ನಂಗೆ ತಿಳಿದು ಅನ್ಕೊಂಡಿದೀಯಾ? ಆ ಮ್ಯಾಜಿಕಲ್ ಬ್ಯಾಗ್ ಅಲ್ಲಿಂದ ತೆಗೆದ್ಬಿಟ್ಟು ಮತ್ತೊಂದ್ ಬ್ಯಾಗ್ ಇಟ್ಟಿದ್ ನಾನೇ. ಇನ್ನೊಂದ್ಸಾರಿ ಹುಚ್ಚುಚ್ಚರಾಟ ಆಡಿದ್ರೆ ಹಾವು ಮಾತ್ರ ಅಲ್ಲ, ಹುಲಿ ಸಿಂಹ ಬರೋ ಹಾಗೆ ಮಾಡ್ಬಿಡ್ತೀನಿ. ಈ ಹಾವು ಹೋಗೋ ಹಾಗೆ ಮಾಡಿ. ಎಲ್ಲಿಂದ ತೆಗ್ದಿದೆಯೋ ಅಲ್ಲೇ ವಾಪಸ್ ಇಡು. ಒಂದ್ಸಾರಿ ಬ್ಯಾಗ್ ಅನ್ನ ಮುಚ್ಚಿ ಮತ್ತೆ ತೆಗಿ. ಚಂದ್ರಕಾಂತ ಆಯ್ತು ಅಂತ ಹೇಳಿ ಆ ಹಾವನ್ನ ಬ್ಯಾಗ್ ಅಲ್ಲಿ ಹಾಕಿ ಬ್ಯಾಗ್ ಅನ್ನ ಮುಚ್ಚಿ ಮತ್ತೆ ತೆಗೆಯುತ್ತಾಳೆ. ಬ್ಯಾಗ್ ಅಲ್ಲಿ ಹಾವು ಇರೋಲ್ಲ. ಚಂದ್ರಕಾಂತಳಿಗೆ ಶಾಕ್ ಆಗುತ್ತೆ. ಸೂರ್ಯಕಾಂತ ಆ ಬ್ಯಾಗ್ ಅನ್ನ ತೆಗೆದುಕೊಂಡು ಅಲ್ಲಿಂದ ಹೋಗುತ್ತಾಳೆ. ಅವಳು ಅತ್ತ ಹೋಗುತ್ತಲೇ ಚಂದ್ರಕಾಂತ, ಅಮ್ಮಯ್ಯ, ನಮ್ಮತ್ತೆ ಅಂದ್ರೆ ತುಂಬಾ ಜಾಗೃತೆಯಿಂದ ಇರ್ಬೇಕು. ಊರಲ್ಲಿರೋ ಬಡವರು ಸೂರ್ಯಕಾಂತ ಮನೆಗೆ ಬರ್ತಾರೆ. ಬಂದು ಅವ್ರ ಮನೆ ಮುಂದೆ ನಿಂತ್ಕೊಂಡು ಅದ್ರಲ್ಲಿ ಒಂದ್ ವ್ಯಕ್ತಿ ಹೀಗಂತಾರೆ, ಅಮ್ಮ ಯಾರಾದ್ರೂ ಇದ್ದೀರಾ? ಅದಕ್ಕೆ ಚಂದ್ರಕಾಂತ ಆಚೆ ಬಂದು, ಏನಯ್ಯ, ಏನು ಬೆಳಗ್ಗೆ ನನ್ ಮನೆ ಮೇಲೆ ಬಿದ್ದಿದ್ದೀರಾ? ಅಮ್ಮ, ನಾವು ದಿನ ಕೂಲಿ ಕೆಲಸ ಮಾಡಿ ಬದುಕೋರಮ್ಮ. ಕೊರೋನಾ ಬಂದಾಗಿಂದ ಒಳ್ಳೆ ಕೆಲಸ ಇಲ್ದ್ರೆ, ಒಳ್ಳೆ ಊಟ ಇಲ್ದ್ರೆ ತುಂಬಾ ಕಷ್ಟ ಪಡ್ತಾ ಇದೀವಮ್ಮ. ಅದಕ್ ನಮ್ಮನೆಗೆ ಯಾಕೆ ಬಂದ್ರಯ್ಯ? ನಮ್ಮನೇಲಿ ಏನ್ ಕೆಲ್ಸ ಇಲ್ಲ. ಹಂಗಲ್ಲ ಅಮ್ಮ, ಯಾರೋ ಸೂರ್ಯಕಾಂತ ಅಮ್ಮ ಅಂತೆ, ನಮ್ಗೆ ತಿನ್ನಕ್ಕೆ ಊಟ ಹಾಕ್ತಾರಂತ ಬಂದ್ವಿ. ಏನು, ನಿಮ್ಮೆಲ್ಲರಿಗೂ ಊಟ ಹಾಕ್ತಾರ ನಮ್ಮತ್ತೆ? ನಿಮ್ಮೆಲ್ಲರಿಗೂ ಮಾಡಕ್ಕೂ ಅಷ್ಟು ಅಕ್ಕಿ ನಮ್ಮ ಮನೇಲಿ ಇಲ್ಲಪ್ಪ. ಅಷ್ಟು ಮೂಟೆ ಇಟ್ಕೊಂಡಿರ್ತೀವ ಏನೋ?
ಅದೇ ಸಮಯಕ್ಕೆ ಸೂರ್ಯಕಾಂತ ಅಲ್ಲಿಗೆ ಬರ್ತಾಳೆ. ಆಗ ಸೂರ್ಯಕಾಂತ ಅವರೆಲ್ಲರನ್ನು ನೋಡಿ, ಅಯ್ಯಯ್ಯೋ ಆಚೆ ನಿಂತ್ಕೊಂಡಿದೀರಾ, ಬನ್ನಿ ಬನ್ನಿ ಒಳಗಡೆ ಬನ್ನಿ ಕರೆದು ಅವ್ರ ಎಲ್ಲಾರ್ಗೂ ಊಟ ಹಾಕ್ತಾಳೆ. ಅದನ್ನ ನೋಡಿ ಚಂದ್ರಕಾಂತ ಶಾಕ್ ಆಗತ್ತೆ. ಏನಿದು, ನಮ್ ಮನೇಲಿ ಇಷ್ಟ ಅಕ್ಕಿ ಮೂಟೆ ಇಲ್ಲೇ ಅಲ್ವಾ, ಅತ್ತೆ ಎಲ್ಲಿಂದ ಅಕ್ಕಿ ತಂದು ಇವ್ರಿಗೆಲ್ಲ ಊಟ ಮಾಡಾಕ್ತಿದಾರೆ ಹಾ ಹಂಗಂತ ಮನ್ಸಲ್ಲಿ ಅನ್ಕೋತಾಳೆ. ಆಗ ಸೂರ್ಯಕಾಂತ ಎಲ್ಲಾರ್ಗೂ ಹೊಟ್ಟೆ ತುಂಬಾ ಊಟ ಹಾಕಿ ಮತ್ತೆ ರಾತ್ರಿಗೂ ಸರಿ ಹೋಗಷ್ಟು ಪಾರ್ಸೆಲ್ ಕಟ್ಟಿ ತಗೊಂಡ್ ಹೋಗಕ್ ಹೇಳ್ತಾಳೆ. ಅದನ್ನ ನೋಡಿ ಚಂದ್ರಕಾಂತ ಇನ್ನೂ ಶಾಕ್ ಅಲ್ಲೇ ಇರ್ತಾಳೆ. ಆಮೇಲೆ ಅವರೆಲ್ಲ ಊಟ ಮಾಡಿ ಹೋಗ್ಬಿಟ್ಮೇಲೆ, ಅತ್ತಿಯಮ್ಮ ನಮ್ ಮನೇಲಿ ನಮಗ್ ಸಾಕಾಗೋಷ್ಟು ರೇಷನ್ ಇದೆ ಅಷ್ಟೇ ಅಲ್ವಾ, ಆದ್ರೆ ನೀವು ಎಲ್ಲಾರ್ಗೂ ಸರಿ ಹೋಗಷ್ಟು ಎಲ್ಲಿಂದ ತಂದು ಮಾಡಿದ್ರಿ? ಆಗ ಸೂರ್ಯಕಾಂತ ಚಂದ್ರಕಾಂತಗೆ ಅವಳ ಮ್ಯಾಜಿಕಲ್ ಕುಕ್ಕರ್ ಬಗ್ಗೆ ಹೇಳಿ ವಿವರಣೆ ಮಾಡ್ತಾಳೆ. ನೋಡಿ, ಇದು ಮ್ಯಾಜಿಕಲ್ ಪ್ರೆಷರ್ ಕುಕ್ಕರೇ, ಇದ್ರಲ್ಲಿ ಏನ್ ಅಡಿಗೆ ಎಷ್ಟು ಬೇಕಾದ್ರೂ ಮಾಡ್ಕೋಬಹುದು. ಅದಕ್ಕೆ ಇದರ ಸಹಾಯದಿಂದ ನಾನು ಎಲ್ಲಾರ್ಗೂ ಊಟ ಮಾಡಿ ಹಾಕಿದ್ನೆ. ಅದನ್ ಕೇಳಿ ಚಂದ್ರಕಾಂತ ಫುಲ್ ಖುಷಿ ಆಗ್ತಾಳೆ. ಆಮೇಲೆ ಒಂದ್ಸಲಿ, ಏನು ಮ್ಯಾಜಿಕಲ್ ಪ್ರೆಷರ್ ಕುಕ್ಕರ, ಅಕ್ಕಿ ಇಲ್ದೆ ಅನ್ನ ತರಕಾರಿ ಇಲ್ದೆ ಸಾರು ಪಲ್ಯ, ಇದ್ಯಾವ್ದೋ ಸೂಪರ್ ಆಗಿದೆ, ಇದೇನಾದ್ರೂ ನನ್ ಸಿಕ್ಕಿದ್ರೆ ಹೋಟೆಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ, ಸಖತ್ತಾಗಿ ಲಾಭ ಸಿಗುತ್ತೆ ಹಂಗಂತ ಮನ್ಸಲ್ಲಿ ಅನ್ಕೋತಾಳೆ. ಅದನ್ನ ನೋಡಿದ ಸೂರ್ಯಕಾಂತ, ಏನೇ ಯೋಚನೆ ಮಾಡ್ತಿದ್ಯಾ, ನಿನ್ನ ಬಿತ್ರಿ ಯೋಚನೆಗಳು ಏನಾದ್ರೂ ಮಾಡಿ ಈ ಪ್ರೆಷರ್ ಕುಕ್ಕರ್ನ ತಗೊಂಡ್ ಹೋಗಿ ಹೋಟೆಲ್ ಇಟ್ಟು ಚೆನ್ನಾಗಿ ಸಂಪಾದನೆ ಮಾಡ್ಬೇಕು ಅಂತ ಅನ್ಕೋತಿದ್ಯಾ ಏನು? ಅದನ್ ಕೇಳಿದ ತಕ್ಷಣ ಚಂದ್ರಕಾಂತ ಶಾಕ್ ಆಗತ್ತೆ. ಅಯ್ಯಯ್ಯೋ, ಇದೇನು ಅತ್ತಿಯಮ್ಮ, ನಾನ್ ಅನ್ಕೊಂಡಿದ್ದ ಆಚೆ ಹಂಗೆ ಹೇಳ್ಬಿಟ್ರು, ಒಂದ್ ವೇಳೆ ಕೇಳಿಸ್ತಾ ಏನು? ಅಯ್ಯೋ ಅತ್ತಿಯಮ್ಮ, ಹಂಗಲ್ಲ, ಏನೂ ಇಲ್ಲ ಅತ್ತಿಯಮ್ಮ, ಅದೇನಾದ್ರೂ ಯೋಚನೆ ಇದ್ರೇನು ಅದನ್ನ ಬಿಡ್ಬಿಡು. ಇದು ನನ್ನ ಸೆಂಟಿಮೆಂಟ್ ಪ್ರೆಷರ್ ಕುಕ್ಕರ್, ಇದ್ ನಮ್ಮ ಅತ್ತೆ ನನಗ್ ಕೊಟ್ಟಿರೋದು. ಇದ್ರಲ್ಲಿ ಬಡವರ್ಗ್ ಮಾತ್ರ ಊಟ ಮಾಡಿ ಹಾಕ್ಬೇಕಷ್ಟೇ, ಅರ್ಥ ಆಯ್ತಾ? ಹಂಗಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾಳೆ. ಆಗ ಚಂದ್ರಕಾಂತ ಮನ್ಸಲ್ಲಿ ಮಾತ್ ಕೊಟ್ಟಿದ್ದಾಳಂತೆ, ಮಾತು. ಆದ್ರೂ ಇಷ್ಟು ಒಳ್ಳೆ ವಸ್ತು ಮನೇಲಿ ಇಟ್ಕೊಳ್ಳೋ ಬದ್ಲು ಇದನ್ನಿಟ್ಟು ಏನಾದ್ರೂ ಬಿಸ್ನೆಸ್ ಮಾಡಿದ್ರೆ ಎಷ್ಟು ಲಾಭ ಬರುತ್ತೋ. ಛ, ಈ ಅಮ್ಮ ಯಾವಾಗ್ಲೂ ಹಿಂಗೆ, ಅರ್ಥನೇ ಆಗಲ್ಲ ಹಂಗಂತ ಮನ್ಸಲ್ಲಿ ಅನ್ಕೋತಿರ್ತಾಳೆ. ಆಗ್ಲೇ ಅಲ್ಲಿಗೆ ಅವತಾರಂ ಬರ್ತಾನೆ. ಬುಜ್ಜಿಕ್ಕಿ ಬುಜ್ಜಿಕ್ಕಿ, ಯಾಕಕ್ಕ, ಏನಾಯ್ತು, ಯಾಕಷ್ಟ್ ಚಿಂತೆ ಮಾಡ್ತಿದ್ಯಾ? ಆಗ ಚಂದ್ರಕಾಂತ ನಡೆದಿದ್ ವಿಷಯ ಎಲ್ಲ ಹೇಳ್ತಾಳೆ. ಬುಜ್ಜಿಕ್ಕಿ ಬುಜ್ಜಿಕ್ಕಿ, ನೀನ್ ಹೇಳೋದು ನಿಜಾನೇ ಅಕ್ಕ, ಅದನ್ನ ಇಟ್ಕೊಂಡು ಬಿಸ್ನೆಸ್ ಮಾಡಿದ್ರೆ ನಾವೆಲ್ಲೋ ಹೋಗ್ಬಿಡ್ಬೋದು. ಹೆಂಗಾದ್ರೂ ಆ ಮ್ಯಾಜಿಕ್ ಪ್ರೆಷರ್ ಕುಕ್ಕರ್ನ ತಂದ್ಬಿಡಕ್ಕ, ಅದ್ರಿಂದ ನಾವು ಬಿಸ್ನೆಸ್ ಮಾಡೋಣ. ಆಗ ಚಂದ್ರಕಾಂತ ಮೆತ್ತಿಗೆ ಪ್ರೆಷರ್ ಕುಕ್ಕರ್ ಜಾಗದಲ್ಲಿ ಇನ್ನೊಂದ್ ಪ್ರೆಷರ್ ಕುಕ್ಕರ್ನ ಇಟ್ಬಿಟ್ಟು ಆ ಪ್ರೆಷರ್ ಕುಕ್ಕರ್ನ ತಗೊಂಡ್ ಬಂದ್ಬಿಡ್ತಾಳೆ. ಆಮೇಲೆ ಅವತಾರ್ ಮತ್ತೆ ಚಂದ್ರಕಾಂತಂ ಇಬ್ರು ಸೇರಿ ಹೋಟೆಲ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತಾರೆ. ಚಂದ್ರಕಾಂತಂ ಅಡಿಗೆ ಎಲ್ಲ ಮಾಡ್ತಿದ್ರೆ ಅವತಾರ ಸಪ್ಲೈ ಮಾಡ್ತಾನೆ. ಹಂಗೆ ಅವ್ರಿಗೆ ಚೆನ್ನಾಗ್ ಲಾಭ ಬರುತ್ತೆ. ಇದೆಲ್ಲ ಒಂದು ರೌಡಿ ನೋಡ್ತಾನೆ. ನೋಡಿ ಹೋಗಿ ಅವ್ರ ಬಾಸ್ ಹತ್ರ ಹಿಂಗ್ ಹೇಳ್ತಾನೆ, ಬಾಸ್, ಯಾರೋ ಚಂದ್ರಕಾಂತ ಅಂತೆ, ಊರಲ್ಲಿ ಹೋಟ್ಲ್ ಇಟ್ಟಿದ್ದಾಳೆ, ಅವಳ ಹತ್ರ ಮ್ಯಾಜಿಕಲ್ ಕುಕ್ಕರ್ ಇದೆ ಬಾಸ್. ಆ ಕುಕ್ಕರಲ್ಲಿ ಎಷ್ಟು ಜನಕ್ಕಾದ್ರೆ ಅಷ್ಟು ಜನಕ್ಕೆ ಊಟ ಬರ್ತಾನೆ ಇದೆ ಬಾಸ್ ಹಂಗಂತ ಹೇಳ್ತಾನೆ. ಅದನ್ನ ಕೇಳಿದ ತಕ್ಷಣ ಬಾಸ್ ಖುಷಿ ಆಗ್ತಾನೆ. ವಾವ್, ಸಭಾಶ್ರ, ಬೆಳಗ್ಗೆ ಒಂದು ಒಳ್ಳೆ ವಿಷಯ ಹೇಳ್ದೆ ಕಣೋ. ಇಲ್ಲಿರೋರು ಎಲ್ರಿಗೂ ಊಟ ಹಾಕಕ್ಕಾಗ್ದ್ರೆ ಕಷ್ಟಪಡ್ತಾ ಇದ್ದೀನಿ. ಆ ಮ್ಯಾಜಿಕ್ ಕುಕ್ಕರಿಂದ ಎಷ್ಟು ಜನಕ್ಕಾದ್ರೆ ಊಟ ಮಾಡಾಕ್ಬೋದು. ಹೋಗ್ರೋ, ಹೋಗಿ ಮ್ಯಾಜಿಕ್ ಕುಕ್ಕರನ್ನ ಮತ್ತೆ ಅಡುಗೆ ಮಾಡೋರ್ನ ಕರ್ಕೊಂಬನ್ನಿ ಹಂಗಂತ ಹೇಳ್ತಾರೆ. ಅದನ್ನ ಕೇಳಿಸ್ಕೊಂಡಿದ್ ರೌಡಿ ತಕ್ಷಣ ಅವತಾರನ, ಚಂದ್ರಕಾಂತನ ಮತ್ತೆ ಮ್ಯಾಜಿಕ್ ಪ್ರೆಷರ್ ಕುಕ್ಕರ್ನ ಅವರ ಡೆನ್ಗೆ ಕರ್ಕೊಂಡ್ಬರ್ತಾರೆ. ಅಲ್ಲಿ ಅವ್ರಿಬ್ರನ್ನ ನೋಡಿ ಚಂದ್ರಕಾಂತ ಮತ್ತೆ ಅವತಾರ ಭಯದಿಂದ ನಡುಗ್ತಾ ಇರ್ತಾರೆ. ಆಗ ಆ ಡೆನ್ನಲ್ಲಿರೋ ಡಾನ್ ಅವ್ರ ಹತ್ರ, ಇವತ್ತಿಂದ ನೀವು ನಮ್ಮವ್ರು ಎಷ್ಟು ತಿಂತಾರೋ ಅಷ್ಟನ್ನ ಮ್ಯಾಜಿಕ್ ಕುಕ್ಕರಿಂದ ಮಾಡಿ ಅಡಿಗೆ ಮಾಡಿ ನೀವೇ ಹಾಕ್ಬೇಕು, ಇಲ್ಲಾದ್ರೆ ಯಾರು ಜೀವಂತವಾಗಿ ಇರಲ್ಲ. ಅದನ್ ಕೇಳಿಸ್ಕೊಂಡಿದ್ದ ಅವರಿಬ್ರು ಭಯದಿಂದ ಸರಿ ಅಂತ ಹೇಳ್ತಾರೆ. ಹಂಗೆ ಅವರು ಆ ಡೆನ್ನಲ್ಲೇ ಇರ್ತಾ ಎಲ್ಲಾರ್ಗೂ ಅಡ್ಗೆ ಮಾಡ್ತಾ ಇರ್ತಾರೆ. ಹಂಗೆ 2 ದಿನ ಕಳೆಯುತ್ತೆ. ಚಂದ್ರಕಾಂತ ಅಳ್ತಾ ಅವತಾರ ಹತ್ರ, ಏನೋ ಇವರು ಇಷ್ಟು ತಿಂತಿದಾರಲ್ವೋ, ಇಷ್ಟು ತಿಂದ್ರೂ ಸಾಕಾಗ್ತಾ ಇಲ್ವೋ, ಏನೋ ಇದು ಹೊಟ್ಟೆನ ಏನೋ ಅರ್ಥ ಆಗ್ತಿಲ್ಲ ನನ್ಗೆ,
ಹಂಗಂತ ಅಂತಾನೆ. ಅದಕ್ಕೆ ಅವತಾರ, ಬುಜ್ಜಕ್ಕೆ ಬುಜ್ಜಕ್ಕೆ ನಿಜಾನೇ ಅಕ್ಕ, ಅವ್ರಿಗೆ ಊಟ ಹಾಕಿ ಹಾಕಿ ನನ್ಗೆ ಸೊಂಟ ನೋವ್ತಿದೆ ಹಂಗಂತ ಚಿಂತೆ ಮಾಡ್ತಿದ್ದಾಗ ಆಗ ಒಂದ್ ರೌಡಿ ಬಂದು ಚಂದ್ರಕಾಂತ ಹತ್ರ, ಇಲ್ಲಿ ನೋಡು ಚಂದ್ರಕಾಂತ ಮಕ್ಕ, ಮಾಡಿದ ಬಿರಿಯಾನಿ ಸೂಪರ್ ಆಗಿತ್ತು, ಇವತ್ ಸ್ವಲ್ಪ ಜಾಸ್ತಿ ಮಾಡು, ಅರ್ಥ ಆಯ್ತಾ? ಹಂಗಂತೇಳಿ ಅಲ್ಲಿಂದ ಹೋಗ್ಬಿಡ್ತಾನೆ. ಅದಕ್ಕೆ ಚಂದ್ರಕಾಂತ, ಇವನ್ಗೆ 4 ಮೊಮ್ಮಕ್ಳಿದ್ದಂಗಿದ್ದಾರೆ, ಇವ್ರಿಗೆ ನನ್ನ ಅಕ್ಕ ಅಂತೆ. ಲೋ ಅವತಾರ, ಏನಾದ್ರೂ ಒಂದ್ ಮಾಡು, ಎಷ್ಟ್ ದಿನಾನು ಇನ್ನೂ ಇಲ್ಲೇ ಇರೋದು? ಅಕ್ಕ, ಅದ್ ನಿನ್ ಕೈಯಲ್ಲೇ ಇದೆಯೇ? ಯಾವಾಗ ನಮ್ ಪ್ರಮಾದದಲ್ಲಿ ಬಿದ್ರು ನೀನು ನಿಮ್ಮ ಅತ್ತೆನೆ ಕರಿತೀಯ ಅಲ್ವಾ? ಈಗ್ಲೂ ಅವ್ರನ್ನೇ ಕರಿಯಕ್ಕ. ಬಂದಾಗಿಂದ ಕರಿತಾನೇ ದಿನ್ ಕಣೋ, ಎಲ್ಲಿ ಬಂದೇ ಇಲ್ಲ ಹಂಗಂತ ಹೇಳಿ ಕಷ್ಟ ಪಡ್ತಾ ಇರ್ತಾಳೆ. ಮತ್ತೆ ಏನು ಮಾಡಕ್ಕಾಗ್ದೆ ಅಲ್ಲಿರೋರ್ಗೆಲ್ಲರಿಗೂ ಊಟ ಮಾಡಿ ಹಾಕ್ತಾ ಇರ್ತಾಳೆ. ಅವ್ರೆಲ್ಲರೂ ತಿಂದಿದ ತಕ್ಷಣ ಚೆನ್ನಾಗಿ ನಿದ್ದೆ ಮಾಡಕ್ ಹೋಗ್ತಾರೆ. ಆಗ ಆ ಮ್ಯಾಜಿಕಲ್ ಪ್ರೆಷರ್ ಕುಕ್ಕರ್ ಮಾತಾಡ್ತಾ ಚಂದ್ರಕಾಂತ ಮತ್ತೆ ಅವತಾರ ಹತ್ರ ಈಗ ಹೇಳುತ್ತೆ, ಏನು ಇನ್ನ ನೋಡ್ತಾ ಇದ್ದೀರಾ? ಅವ್ರು ಎದ್ದೋಳಷ್ಟೊತ್ತಿಗೆ ಇಲ್ಲಿಂದ ಹೋಗ್ಬಿಡಿ ಅಂತ ಹೇಳ್ತಾಳೆ. ಅದರಿಂದ ಅವ್ರು ಅಲ್ಲಿಂದ ಓಡೋಗ್ತಾರೆ. ಹೋಗ್ತಾ ಹೋಗ್ತಾ ಆ ರೌಡಿಗಳ ಬಗ್ಗೆ ಪೊಲೀಸ್ ಹತ್ರ ಹೇಳ್ಬಿಟ್ಟು ಹೋಗ್ತಾರೆ. ಮನೆಯಲ್ಲಿ ಸೂರ್ಯಕಾಂತ ಅವ್ರನ್ನ ನೋಡಿ, ಏನೋ ಪ್ರಯಾಣ ಚೆನ್ನಾಗಾಯ್ತಾ ಹಂಗಂತ ಕೇಳ್ತಾರೆ. ಅದಕ್ಕೆ ಚಂದ್ರಕಾಂತ, ಯಾಕತ್ತಿಯಮ್ಮ ಇಷ್ಟು ಲೇಟು? ಅದಕ್ಕೆ ಸೂರ್ಯಕಾಂತ, ಏನೇ ನಾನು ಎಷ್ಟು ಹೇಳಿದ್ರು ನೀನ್ ಅದನ್ನ ಕೇಳ್ದೆ. ಆ ಪ್ರೆಷರ್ ಕುಕ್ಕರ್ನ ನಿನ್ ಲಾಭಕ್ಕೋಸ್ಕರ ಉಪಯೋಗ ಮಾಡ್ಕೊಂಡೆ. ಅದಕ್ಕೆ ಅವ್ರ ಹತ್ರ ಇದ್ರೇನೆ ನಿನ್ಗೆ ಬುದ್ಧಿ ಬರತ್ತಂತ 2 ದಿನದಿಂದ ನಿನ್ನ ಅವ್ರ ಹತ್ರ ಇಂದ ಕಾಪಾಡಿಲ್ಲ ಹಂಗಂತ ಹೇಳ್ತಾಳೆ. ಅದಕ್ಕೆ ಚಂದ್ರಕಾಂತ ಕೋಪದಿಂದ ಮನ್ಸಲ್ಲಿ, ಹಾಗಾದ್ರೆ ಬೇಕಂತಾನೆ ನನ್ನ 2 ದಿನ ಆ ಡೆನ್ನಲ್ಲಿ ಇರಂಗ್ ಮಾಡಿದ್ರ? ಹೇಳ್ತೀನತ್ತಿ ಅಮ್ಮ, ನಿಮ್ ಕತೆ ಹೇಳ್ತೀನಿ ಹಂಗಂತ ಅನ್ಕೋತಾ ಇರ್ತಾಳೆ.